ಬಾಸು ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಏನ್ ಮಾಡ್ಲಿ ದುರ್ಗಾ, ನನ್ನ ಕಾರು ಒಂಥರ ನಿನ್ ಥರನೇ, ಹೇಳಿದ ಮಾತೇ ಕೇಳಲ್ಲ, ಅಡ್ವರ್ಟೈಸ್ವರಿ ಥರ. ಅದಾಗದೆ ಪೊಲೀಸ್ ಗಾಡಿಗೆ ಹೋಗಿ ಹೊಡಿತು, ನಾನೇನು ಮಾಡಲಿ? ಬಾಸು ತಮಾಷೆ ಮಾಡಬೇಡಿ. ಅಲ್ಲ, ನೀವು ಮಾಡಿದ ತಪ್ಪಲ್ವಾ ಬಾಸು? ನೀವು ಇಲ್ಲಿಗೆ ಬಂದ್ರೆ ಪುಟ್ ಮೇಡಮ್ ಮನೇಲಿ ಅಲ್ಲಿ ಒಬ್ಳೇ ಆಗಲ್ವಾ? ಇಷ್ಟೆಲ್ಲ ಮಾಡಕ್ಕಿಂತ ಮುಂಚೆ ಪುಟ್ ಮೇಡಮ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ನೀವು ಮಾಡಿದ ತಪ್ಪು ಬಾಸು. ಅಲ್ಲ ಬಾಸು, ಜೈಲೊಳಗೆ ಕೂತ್ಕೊಳ್ಳೋದು ಅಂತಂದ್ರೆ ಎಲ್ಲರೂ ಚಿತ್ರ ಹಿಂಸೆ ಅಂತ ಅನ್ಕೋತಾರೆ. ಆದ್ರೆ ನೀವ್ ನೋಡಿದ್ರೆ ನೀವಾಗ ನೀವೇ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ, ಏನ್ ಹೇಳಿ ನಿಮ್ಗೆ? ಬಾಸು, ಈ ಸಮಯದಲ್ಲೂ ನಗ್ತಾ ಇದ್ದೀರಲ್ಲ ನೀವು, ಏನಾಗಿದೆ ನಿಮ್ಗೆ? ದುರ್ಗಾ, ನನಗೆ ಈಗ ಸಮಾಧಾನ ಆಗ್ತಾ ಇದೆ. ನೀನು ಈ ಥರ ಕೋಪ ಮಾಡಿಕೊಂಡು ವಟ ವಟ ಅಂತ ಬೈತಾ ಇದೆಯಲ್ಲ, ಇದು ನಾರ್ಮಲ್. ನೀನು ಭಯ ಪಡೋದು ಅಳೋದೆಲ್ಲ ನಾರ್ಮಲ್ ಅಲ್ಲ. ಇವಾಗ ನೀನು ನನಗೆ ಭಯಕ್ಕೆ ಶುರು ಮಾಡಿದೆಯಲ್ಲ, ಇವಾಗ ಕನ್ಫರ್ಮ್ ಆಯಿತು ನೀನು ನಾರ್ಮಲ್ ಆಗಿದೆಯಾ ಅಂತ. ಅದಕ್ಕೆ ಸಮಾಧಾನ ಆಯಿತು ಅಂತ ಹೇಳಿದೆ. ನಿಜ ಹೇಳೋದ್ರುಗ, ನೀನು ಈ ಭಯ ಪಡೋದು ಅಳೋದೆಲ್ಲ ಸೂಟೇ ಆಗಲ್ಲ. ನೀನು ಯಾವತ್ತೂ ವಟ ವಟ ಅಂತ ಮಾತಾಡ್ಕೊಂಡು ಬೈಕೊಂಡಿದ್ರೇ ಚಂದ. ಬಾಸು, ಆದ್ರೆ ಪುಟ್ ಮೇಡಮ್ ಮನೇಲಿ ಒಬ್ಳೇ ಇರ್ತಾಳೆ, ಅವಳ ಬಗ್ಗೆ. ದುರ್ಗಾ, ಅವಾಗಿಂದ ಅದನ್ನೇ ಹೇಳ್ತಾ ಇದೆಯಲ್ಲ, ಹಿತ ನೋಡ್ಕೊಳ್ಳೋದಕ್ಕೆ ಮನೇಲಿ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಶಾನ್ವಿ ಇದ್ದಾಳೆ, ತರುಣ್ ಇದ್ದಾನೆ. ಅದರಲ್ಲಿ ನಿನ್ಗೆ ಯಾರಿದ್ದಾರೆ ನೋಡು, ಎಷ್ಟು ಭಯ ಪಟ್ಕೊಂಡಿದ್ದೆ. ನಾನೇನ್ ಭಯ ಪಟ್ಕೊಂಡಿಲ್ಲ ಬಾಸು. ಹೌದೌದು, ನೋಡಿದ್ರೇನೆ ಗೊತ್ತಾಗ್ತಿತ್ತಲ್ಲ. ದುರ್ಗಾ, ಏನೋ ತಪ್ಪು ಮಾಡಿದ್ರೆ ಭಯ ಪಡೋದ್ರಲ್ಲಿ ಅರ್ಥ ಇದೆ. ಏನು ತಪ್ಪು ಮಾಡಿದೆ ನನಗೆ ಸಹಾಯ ಮಾಡಕ್ಕೆ ಬಂದು ನೀನು ಸಿಕ್ಕಾಕೊಂಡಿದ್ಯಾ ನೋಡು. ನೀನು ಭಯ ಪಡಬೇಡ, ನಾನು ಬಂದಿದ್ದೀನಲ್ವಾ, ನಾನು ಇಲ್ಲಿಂದ ನಿನ್ನ ವಾಪಸ್ ಕರ್ಕೊಂಡು ಹೋಗೇ ಬಂದಿರೋದು, ಕರ್ಕೊಂಡು ಹೋಗೇ ಹೋಗ್ತೀನಿ. ಅಯ್ಯೋ ಬಾಸು, ಹಾಗೆಲ್ಲ ಹೇಳ್ಬೇಡಿ. ನಾನು ಇನ್ನೂ ಅದು ಎಷ್ಟು ದಿನ ಇಲ್ಲೇ ಇರಬೇಕಾಗುತ್ತೋ ಏನೋ. ಪರವಾಗಿಲ್ಲ. ದುರ್ಗಾ, ನಿನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಆ ಇನ್ಸ್ಪೆಕ್ಟರ್ ಬೇರೆ ಇಲ್ಲಿರ್ತೀನಿ ಅಂದರೂ ಬಿಡ್ತಾ ಇರಲಿಲ್ಲ. ಇನ್ನೇನು ಮಾಡಲಿ, ನಂಗೆ ಇದೊಂದೇ ಆಪ್ಷನ್ ಇದ್ದಿದ್ದು. ಅಂದ್ರೆ ಬಾಸು, ನೀವು ನನಗೋಸ್ಕರ ಅರೆಸ್ಟ್ ಆದ್ರಾ? ದುರ್ಗಾ, ನೀನು ಜೈಲಲ್ಲಿರೋದು ನನಗೋಸ್ಕರ. ಹೀಗಿರ್ಬೇಕಾದ್ರೆ ನಾನು ನಿನಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಹೇಳು? ಅದಕ್ಕೆ ಕಂಪ್ನಿ ಕೊಡೋಣ ಅಂತ ಇಲ್ಲಿಗೆ ಬಂದೆ.